ಭಾರೀ ಮಳೆಯಿಂದ ಒಡೆದ ಕಟ್ಟೆ ಈರುಳ್ಳಿ ಹಾಗೂ ಮೆಕ್ಕೆಜೋಳ ಬೆಳೆಗೆ ಹಾನಿ. ಚಿತ್ರದುರ್ಗ ಬರದ ನಾಡು. ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ವರ್ಣದೇವ ಅಬ್ಬರಿಸಿದ್ದಾನೆ. ಭಾರೀ ಮಳೆಯಿಂದ ಚೆಕ್ ಡ್ಯಾಂ ಒಡೆದು ಹೋಗಿ ನೀರಾವರಿ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆ ಕೊಚ್ಚಿ ಹೋಗಿದೆ. ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದ ರಾಜಣ್ಣ ಇವರಿಗೆ ಸೇರಿದ 6 ಎಕರೆ ಮೆಕ್ಕೆಜೋಳ, 3 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಕೊಚ್ಚಿ ಹೋಗಿದ್ದು ರೈತನಿಗೆ ಅಪಾರ ನಷ್ಟವಾಗಿದೆ. ಮಳೆ ಬಾರದ ಹಿನ್ನೆಲೆಯಲ್ಲಿ ಕೊಳವೆ ಬಾವಿಯಲ್ಲಿ ನೀರನ್ನು ಹನಿತುಂತುರು ಬಳಸಿ ಸುಮಾರು 9 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಮೆಕ್ಕೆಜೋಳ ಬೆಳೆಯಲಾಗಿತ್ತು. ರಾತ್ರಿ ಸುರಿದ ಭಾರೀ ಮಳೆಗೆ ಜಮೀನಿನ ಮೇಲ್ಭಾಗದಲ್ಲಿರುವ ಚೆಕ್ ಡ್ಯಾಂ ಒಡೆದು ಜಮೀನಿಗೆ ಅಪಾರ ನೀರು ಏಕಾಏಕಿ ನುಗ್ಗಿದೆ. ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ, ಈರುಳ್ಳಿ ಬೆಳೆಯ ಹಾನಿ ಆಗಿದ್ದು ತುಂತುರು ಬಳಕೆಗೆ ಮಾಡಿದ ಪೈಪುಗಳ ಸಮೇತ ಕೊಚ್ಚಿ ಹೋಗಿದೆ. ಇದರಿಂದಾಗಿ ರೈತನಿಗೆ ಅಪಾರ ನಷ್ಟವಾಗಿದೆ. ಇದೇ ಗ್ರಾಮದ ಓಬಣ್ಣ 1 ಎಕರೆ ಹಾಗೂ ಬೋರ್ನಾಯ್ಕ 4 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಜಲಾವೃತವಾಗಿದೆ. ಹನುಮಂತಪ್ಪ ಎನ್ನುವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ತೊಗರಿ ಬೆಳೆಯೂ ಸಹ ಜಲಾವೃತವಾಗಿದೆ. ಬೆಳೆ ನಷ್ಟ ಆಗಿರುವುದನ್ನು ಕಂಡು ರೈತ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಸೀದಾ ಮಂಜಿದ್ದೆ ಬರ್ತದೆ. ಬೆಳೆ ನಷ್ಟ ಆಗಿದೆ ನಮ್ಮದು ನೀರುಳ್ಳಿ, ಮೆಕ್ಕೆಜೋಳ ನೀರುಳ್ಳಿ ಎಲ್ಲ ಕೊಚ್ಕೊಂಡು ಹೋಯ್ತು ಸರ್. ನಾವು ಎಲ್ಲ ಭಾಳ ಕಷ್ಟಪಟ್ಟು ಎಲ್ಲ ಕೂಲಿಯರೆಲ್ಲ ಇಟ್ಟು ಮಾಡಿದ್ವಿ, ಸಾಲ ಮಾಡಿ ಎಲ್ಲ ಜಮೀನಿಗೆ ಹಾಕಿದ್ವಿ ಸರ್. ಜಮೀನಿಂದ ಈಗ ನಾವು ಇದು ಹಿಂಗೆ ನಷ್ಟ ಆಗಿರೋದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. 9 ಎಕರೆ ಜಮೀನಿಂದ ಸರ್ ಒಂದು 6 ಎಕರೆ ಮೆಕ್ಕೆಜೋಳ ಹಾಕಿದ್ವಿ, 3 ಎಕರೆ ನೀರುಳ್ಳಿ ಹಾಕಿದ್ವಿ. ನೀರುಳ್ಳಿಗೆಲ್ಲ ಫುಲ್ಲು ನೀರು ಹರಿಯನ್ನ ಕೇಳ್ಕೊಂತಿದ್ವಿ ಸರ್. ಅವರು ನಮ್ಗೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಅಧಿಕಾರಿಗಳ ಗಮನಕ್ಕೆ ತಂದಿದ್ರು? ಇಲ್ಲ ಸರ್, ಕೇಳಿಲ್ಲ ಸರ್. ಅದಕ್ಕೆ ನಾವು ಈಗ ಇದು ಮಾಡಬೇಕು ಅಂತ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು ಸರ್. ಅಷ್ಟೊಂದೇನು ನೀರು ಹೋಗ್ತಾ ಇದ್ವು, ಆದರೂ ನೀರುಳ್ಳಿ ತೆಳ್ಳಗೆ ಹೋಗ್ತಾ ಇದ್ವು. ನಾವೇನು ಆಗಲ್ಲ ಅಂದ್ಕೊಂಡ್ವಿ. ಚೆಕ್ ಡ್ಯಾಮ್ ಮೇಲೆ ಮಾಡಿಸಿದ್ವಿ ಸರ್ ಕೆಳಗೆಲ್ಲನ. ಅದೆಲ್ಲ ಒಡೆದು ಹೋಗ್ಬಿಟ್ಟೈತೆ. ಕೆಳಗದೆಲ್ಲ ಒಡೆದು ನೀರುಳ್ಳಿ ಎಲ್ಲ ಕೊಚ್ಕೊಂಡು ಹೋಗಿದೆ ಸರ್. ಇದೆ ಸರ್. ಮೇಲೇನು ಹೊಡ್ಕೊಂಡು ಮೇಲೇನು ಚೆಕ್ ಡ್ಯಾಮ್ ಕಿತ್ಕೊಂಡು ಬಂದು ಕೆಳಗೂ ಚೆಕ್ ಡ್ಯಾಮ್ ಇತ್ತು, ಅಲ್ಲಿ ಕಿತ್ಕೊಂಡು ಹೋಯ್ತು ಸರ್. ಇಲ್ಲ ಅಲ್ಲಿ 2.5 ತಿಂಗಳು ಆಗಿದೆ ಸರ್. ಒಂದು 15 ದಿನ 20 ದಿನ ಆಯ್ತು ಬರ್ತಿತ್ತು ಸರ್ ನೀರುಳ್ಳಿ. ಏನು ಹಾಕಿ ನೀವು ನೀರುಳ್ಳಿ ಬೆಳಿತಾ ಇದ್ದೀರಿ? ನಾವೆಲ್ಲ ಡ್ರಿಪ್ ಮಾಡಿದ್ವಿ ಸರ್. ನೀರು ಆಗ್ತಾ ಇರಲಿಲ್ಲ 9 ಎಕರೆಗೆ ಒಂದೇ ಬೋರಿಂದ ಅಂತ ಹೇಳಿ ಅದಕ್ಕೆ ಎಲ್ಲ